ಗುರುಜಿ, ನೀವು ನಡೆದಿರುವಂತಹ ಒಂದು ನೈಜ ಘಟನೆಯನ್ನ ಬಹಳ ಸೊಗಸಾಗಿ ಹೇಳ್ತಾ ಇದ್ರಿ. ನಿಜಕ್ಕೂ ಏನಾದ್ರೂ ಪ್ರಕೃತಿ ಮುನಿದ್ರೆ ನಮ್ಮ ಗತಿ ಏನಾಗತ್ತೆ ಅಂತ ತಿಳಿಸ್ಕೊಡ್ತಿದ್ರಿ. ಮಾತುಕತೆ ಮುಂದುವರ್ಸೋಣ್ವೆ? ನೋಡಮ್ಮ, ಇನ್ನೊಂದು ನಡೆದಿರ್ತಕ್ಕಂಥ ಘಟನೆ ಇಷ್ಟೆಲ್ಲ ವಿಕೋಪಗೊಳ್ಳಿರ್ತಕ್ಕಂಥ ವಿಧಿ ಅನ್ನೋದಕ್ಕೆ ಸಾಕ್ಷಿ ರೂಪ. ಅದಕ್ಕೆ ನಾನು ಇವತ್ತು ಶಿವಂ ವಾಸ್ತು ಅಂತ ಹೇಳಿಲ್ಲ. ಯಾಕೆಂದ್ರೆ ಮನೆ ಒಳಗಲ್ದೇ ಇದ್ರು ಮನೆ ಗೃಹ ನಿರ್ಮಾಣಕ್ಕೆ ಈ ತರ ಆಗೋಯ್ತು ಅಂತ ಅವ್ನು ಹೊರಗಡೆ ಮಾಡಿರೋ ಕೆಲಸಕ್ಕೆ ಮನೇಲಿ ಅನುಭವಿಸ್ಬೇಕಾಯ್ತಲ್ಲ. ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡಿರೋ ತಪ್ಪು ಇರಬಹುದು, ಆದರೆ ಆಗಿರ್ತಕ್ಕಂಥದ್ದು ಸತ್ಯ. ಅದು ಅವಳು ಆಗ ತಾನೇ ಯಜಮಾನ್ರಿಗೆ ಹೋಗಿ ಹೆಪ್ಪಾಕ ಸರಿ ಆ ಮೊಸರಲ್ಲಿ ಇಟ್ಬಿಟ್ಟಿದ್ದಾರೆ. ತಕ್ಷಣ ಎತ್ತಕ್ಕೆ ನೋಡಕ್ಕೆ ಹೋಗ್ತಾಳೆ. ಆ ಶ್ರೀಮತಿ ಆಗಿದ್ದವಳು ನೋಡಿದ್ರೆ ಸಣ್ಣ ಹಾವಿನ ಮರಿ ಕತ್ತರಿಸ್ಬಿಟ್ಟಿದ್ದಾಳೆ. ಅಯ್ಯೋ, ಮಜ್ಜಿಗೆ ಕಳಿಸ್ಬಿಟ್ಟು ಮಕ್ಕಳು ಕಳಿಸ್ಬಿಟ್ಟಿದ್ದೀನಲ್ಲ, ಅಟ್ಲೀಸ್ಟ್ ಅವರಾದ್ರೂ ಬದುಕಲಿ ಅಂತ ಹೋಗಿ ಅಂತ ಹೇಳಿ ಆ ಫ್ರೆಂಡ್ ಮತ್ತೆ ತಿರುಗಿ ನೀವು ಸ್ಕೂಲ್ ಹತ್ರ ಆದ್ರೂ ಹೋಗಿ ಅಂತ. ಆಲ್ರೆಡಿ ಆ ಸ್ಕೂಲ್ ಹತ್ರ ಹೋಗಿದ್ರೆ ಒಂದೇ ದಿವಸದಲ್ಲಿ ಆ ಎರಡೂ ಮಕ್ಕಳು ಆಲ್ರೆಡಿ ಆ ವಿಷವನ್ನು ಕುಡಿದು ಫಸ್ಟ್ ಕ್ಲಾಸಾಗಿ ಬಾಯಿ ತುಂಬ ನೊರೆ ಬಂದು ಸ್ಕೂಲಲ್ಲಿ ಪಾಪ ನಿದ್ರಾವಸ್ಥೆ ಅಂದರೆ ಊಟದ ಸಮಯದಲ್ಲಿ ಸತ್ತೇ ಹೋಗಿದ್ದಾರೆ. ಆ ಎರಡು ಮಕ್ಕಳನ್ನ ಇಟ್ಕೊಂಡು ಸ್ಕೂಲ್ನವರೆಲ್ಲ ಪಾಪ ಎಲ್ಲರೂ ಬಂದು ಇವ್ರ ಮನೆಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಈ ಸ್ನೇಹಿತ ಮತ್ತೆ ಅಲ್ಲಿ ಹೋಗಿದ್ದಾನೆ. ಒಂದೇ ದಿವಸದಲ್ಲಿ ಆ ಕಡೆ ವಿಲಿವಿಲಿ ಅಂತ ಒದ್ದಾಡ್ತಿರೋ ಯಜಮಾನಪ್ಪ, ಈ ಕಡೆ ಎರಡು ಮಕ್ಕಳು, ಮುದ್ದಾದ ಮಕ್ಕಳು, ಸುಖ ಜೀವನ ಅಂತ ಹೇಳ್ತೀವಿ, ಅಪಾರ್ಟ್ಮೆಂಟ್ ಜೀವನ ಅಂತೀರಾ. ಇವತ್ತಿನ ದಿವಸ ಅಜ್ಜಿ ತಾತಂದ್ರೆ ಯಾರಾದ್ರು ಇದ್ರೆ ಫ್ರಿಡ್ಜಲ್ಲಿ ನೋಡ್ತಿದ್ರ ಏನಿದೆ ಎತ್ತ ಅಂತ, ಮೊಮ್ಮಕ್ಕಳ ಹತ್ರ ಆಟ ಆಡ್ತಿದ್ರ, ಸ್ಕೂಲ್ ಕಳಿಸ್ಬೇಕಾ ಬೇಡವಾ ಅಂತ, ಒಬ್ಬಳೇ ಎಷ್ಟು ಅಂತ ಒದ್ದಾಡ್ತೀರ. ಅದಕ್ಕೆ ಹೇಳೋದು, ದುಡ್ಡಿದ್ರೆ ದೊಡ್ಡದಲ್ಲ, ಮನೆ ತುಂಬ ಕುಟುಂಬ ಜೀವನ ಇದ್ರೆ ಒಬ್ರಿಗಲ್ಲ ಒಬ್ರಿಗೆ, ಒಬ್ಬರಲ್ಲ ಒಬ್ಬರು ಯಾವುದಾದ್ರು ದಿಕ್ಕಲ್ಲಿ ಕಾಪಾಡ್ತಾರೆ ಭಗವಂತ ಅಂತ. ಆದರೆ ವಿಧಿ ಯಾರನ್ನೂ ಬಿಡಲ್ಲ ಅನ್ನೋಕ್ಕೆ ಸಾಕ್ಷಿ ರೂಪ. ಅವತ್ತು 3 ಹೆಣಗಳು ಇಟ್ಕೊಂಡು ಆ ಅಮ್ಮ ಇವತ್ತಿಗೂ ಸಹ ಅವರ ಚಿಕ್ಕಮ್ಮನ ಮನೆಯಲ್ಲಿ ಹುಚ್ಚಿಯಾಗೇ ಇದ್ದಾಳೆ. ಇದು ಸಾಕ್ಷಿ ರೂಪ. ತಾವೆಲ್ಲ ಹೋಗಿ ನೋಡ್ಬೋದು. ಇವತ್ತಿನ ದಿವಸ ಶಿವಾಜಿನಗರದಲ್ಲಿ ಅಲ್ಲೇ ರಸಲ್ ಮಾರ್ಕೆಟ್ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಇವತ್ತು ಹಾಗೆ ಜೀವಂತವಾಗಿದ್ದಾಳೆ. ಅಂದರೆ ಹುಚ್ಚೆ, ಏನು ಮಾಡೋಕ್ಕಾಗಲ್ಲ, ಎಲ್ಲವನ್ನೂ ಕಳ್ಕೊಂಡಾಗೋಯ್ತು. ಆಗಿದ್ದ ವಿಧಿ ಅಂತೂ ಯಾರ ಕೇಳಿ ತಪ್ಪಿಸೋಕ್ಕಾಗಲ್ಲ. ಅದರಿಂದ ಶಿವಂ ವಾಸ್ತು ಅನ್ನೋ ವಿಚಾರದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಶಿವನ ಕೊರಳಲ್ಲಿ ಯಾವತ್ತಿದ್ರೂ ನಾಗದೇವತೆ ಇರ್ತಾನೆ. ಎಂತಹ ನಾಗದೇವತೆ ಇದ್ರೂ ಕಾಪಾಡೋನು ಒಬ್ಬನೇ ಪರಮೇಶ್ವರ. ಅದಕ್ಕೆ ವಿಷವನ್ನು ಕುಡಿತಕ್ಕಂಥ ನಂಜುಂಡೇಶ್ವರ, ವಿಷಕಂಠೇಶ್ವರ, ಶ್ರೀಕಂಠೇಶ್ವರ ಸ್ಮರಣೆಯನ್ನು ಮಾಡ್ಕೊತಾ ಇರಿ. ಶಿವಂ ವಾಸ್ತು ಅಂತಕ್ಕಂಥ ಮನೆ ಗೃಹ ನಿವಾಸ ಭಾಳ ಚೆನ್ನಾಗಿರಬೇಕು ಅಂದರೆ ಯಾವತ್ತೂ ಎಂಥ ವಿಷ ಬರಲಿ ಜೀವನದಲ್ಲಿ ಅವನು ಕುಡ್ದು ಹಾಕ್ತಾನೆ. ಅದಕ್ಕೆ ನೀವು ಮನೆಯಲ್ಲಿ ಶಿವ ಅಂತ ಇರಬೇಕು. ಮಾತೆತ್ತಿರ ಸಾಕು ದೇವರೇ ದೇವರೇ ಅಂತ ಇರಬೇಕು. ಮಾತೆತ್ತಿರ ಸಾಕು ಹೊರಗಡೆ ಹೋಗಿರೋ ಮನುಷ್ಯ ವಾಪಸ್ ಬರಲಿ ಕ್ಷೇಮವಾಗಿ ಅಂತ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಎಷ್ಟೋ ಜನಕ್ಕೆ ಬಿಡ್ಕೊಂಡೆ ಸೋಮವಾರ ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ, ಪ್ರತಿ ಸೋಮವಾರ ಗುರುವಾರ ಹೋಗಿ ಆ ಅಕ್ಷತೆಯನ್ನು ತಗೊಂಡು ನಮಸ್ಕಾರ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೋಸ್ಕರ. ನರಸಿಂಹಸ್ವಾಮಿ ಯಾಕೆ ಮನೆಯಲ್ಲಿ ಹಾಕೊಂಡಿದೆ? ದಾರಿದ್ರ್ಯಂ ಪರಿನಾಶನಾರ್ಥಂ. ಆ ಅಕ್ಷತೆ ಇವತ್ತಿದ್ದಿದ್ರೆ ನರಸಿಂಹಸ್ವಾಮಿ ಸ್ಮರಣೆ ಮಾಡಿಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಆ ಮಂತ್ರಾಕ್ಷತೆ ಎಲ್ಲಿ ಹೋದು ತಲೆ ಮೇಲೆ ಹಾಕೊಂಡು ನಮಸ್ಕಾರ ಹಾಕಿ ಸಾಯಂಕಾಲ ಬಂದು ಮತ್ತೆ ನಮಸ್ಕಾರ. ಅಬ್ಬಾ, ಇಷ್ಟೊತ್ತು ನೀನು ಹಾಕಿರೋ ಭಿಕ್ಷೆ ನೋಡಪ್ಪ, ಆಶೀರ್ವಾದ, ಆ ಅಕ್ಷತೆ ತಲೆ ಮೇಲೆ ಇರೋಂದ ನನ್ನ ರಕ್ಷೆ ಆಗಿದೆಯಪ್ಪ ಅಂತ ಒಂದು ನಮಸ್ಕಾರ ದೇವರಿಗೆ. ಅದಕ್ಕೆ ಹುಡುಗ ಆಗಲಿ ಹುಡುಗಿ ಆಗಲಿ ದುರಹಂಕಾರಗಳು ಬಿಟ್ಬಿಡಿ, ಎಲ್ಲರೂ ದೇವ್ರ ನಮಸ್ಕಾರ ಮಾಡಿ. ನೀವು ಯಾರಿಗೆ ಮಾಡ್ತಿರೋ ಬಿಡ್ತಿರೋ ಭಗವಂತನ ಸ್ಮರಣೆ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಆ ದೇವ್ರ ದರ್ಶನ ಮಾಡಿದ್ರೆ ಶುಭ ಶುಭ ಶಿವ ಅಂತ ಅಂದಾಗ ಎಲ್ಲೋ ಶುಭವಾಗುತ್ತೆ. ಅದಕ್ಕೆ ಆ ಶುಭ ಮಂಗಳ ಯೋಗದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿ ಬದುಕಬೇಕು ಅಂದರೆ ಬಹಳ ಕಷ್ಟವಾಗಿರ್ತಕ್ಕಂಥ ಜೀವನ. ಇನ್ನೂ ಉದಾಹರಣೆಗಳಿದೆ ಸಾಕಷ್ಟು, ಆದರೆ ಅದನ್ನೆಲ್ಲ ಹೇಳಕ್ಕೆ ಒಂದೊಂದು ದಿವಸ ಸಮಯ ಬೇಕು. ಇವತ್ತು ಆ ಲಕ್ಷ್ಮೀ ನಾರಸಿಂಹನ ಸೇರಿಸ್ತಕ್ಕಂಥ ಅವಕಾಶ ಇವತ್ತೇ. ಆ ಚಂಚು ಲಕ್ಷ್ಮಿನ ನೀವು ಸ್ಮರಣೆ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ಮಹಿಳೆ ಬಾಂಧವರಾಗಿರ್ತಕ್ಕಂಥವ್ರು ನಿಮ್ಮ ಯಜಮಾನರ ಆಯುಸ್ಸನ್ನು ಹೇಗೆ ಕೇಳ್ಕೊತಿರೋ, ಎಷ್ಟು ಚೆನ್ನಾಗಿ ಮನೆಯಲ್ಲಿ ಸ್ಮರಣೆ ಮಾಡ್ತಿರೋ, ಗಂಡಸು ಕೂಡ ದಯವಿಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ದುರಾಂಕಾರ ಪಟ್ಟುಬಿಟ್ಟು ಹೆಂಡತಿ ಮಾಡ್ತಾರಲ್ಲ ಪೂಜೆ ನನಗೇನಕ್ಕೆ, ನೀವು ಗಂಡಸರಾದ್ರೂ ಸಹ ದೇವರಿಗೆ ನಾವು ಮಕ್ಕಳೇ ಅನ್ನೋ ಥರ ಒಂದು ಭಾವನೆ ಇಟ್ಕೊಂಡು ಹೆಂಗಸರೇ 24 ಗಂಟೆ ಪೂಜೆ ಮಾಡಬೇಕಾಗಿಲ್ಲ, ಗಂಡಸರು ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಹೆಂಡತಿ ಆಗಲಿ ಗಂಡ ಆಗಲಿ, ನೀನು ನಿನ್ನ ಹೆಂಡತಿ ಶ್ರೇಯಸ್ಸಿಗೆ ನಿನ್ನ ಮಕ್ಕಳ ಶ್ರೇಯಸ್ಸಿಗೆ ನೀವು ದುಡಿತೀಯ. ಆದರೆ ಒಂದು ನಮಸ್ಕಾರ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಕಬೇಕು. ಆದ್ದರಿಂದ ಇವತ್ತು ಆ ಪ್ರಕೃತಿ ವಿರೋಪ ಆಗತಕ್ಕಂಥ ವಿಚಾರ ನಡೆಯುತ್ತೆ. ಅದಕ್ಕೋಸ್ಕರ 9 ದಿವಸ ಕರೆಕ್ಟಾಗಿ ನೋಡಿ, ದಶಮಿ ಬರುತ್ತೆ, ಇವತ್ತಿಂದ ಲೆಕ್ಕ ಹಾಕೊಳ್ಳಿ, ಎಲ್ಲ ಕರೆಕ್ಟಾಗಿ ಹೋದೆ. ದಶಮಿ ದಿವಸನೇ ಕರೆಕ್ಟಾಗಿ 9 ದಿವಸ ಆಗುತ್ತೆ. ಆ ದಿವಸ ಪ್ರಪಂಚದ ಅಲ್ಲೋಲ ಕಲ್ಲೋಲ ಆಗತಕ್ಕಂಥ ಕೊಲ್ಲಾಪುರ ಮಹಾಲಕ್ಷ್ಮಿ, ಜ್ಞಾಪಕ ಇಟ್ಕೊಳ್ಳಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಇವತ್ತಿಗೂ ಪ್ರತಿ ಪೌರ್ಣಮಿ ಅಮಾವಾಸ್ಯೆಗೆ ಬಾಗಿಲು ಹೇಗೆ ತೆಗೆಯುತ್ತೆ, ಸಮುದ್ರದ ಹತ್ರ ಅಲೆಗಳು ಹಿಂದಕ್ಕೆ ಹೋಗುತ್ತೆ. ಆವತ್ತಿನ ದಿವಸ ಭಾಳ ವಿಶೇಷ, ಸಮುದ್ರದ ಅಲೆಗಳು ಹಿಂದಕ್ಕೆ ಹೋಗುತ್ತೆ. ಒಳಗಡೆಯಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀರನ್ನು ತರ್ತಾರೆ. ಅಂದರೆ ಬಾಂಬೆ ಹತ್ರ ಇರತಕ್ಕಂಥ ಆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಏನು ಇವತ್ತು ದೇವಸ್ಥಾನ ಇದೆ, ಅಲ್ಲಿ ಸಮುದ್ರ ನೀರು ಹಿಂದೆ ಹೋಗುತ್ತೆ. ಆ ನೀರನ್ನು ಒಂದು ಬಕೆಟ್ ಬಾವಿನಲ್ಲಿ ತರ್ತಾರೆ, ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾರೆ ಪ್ರತಿ ಪೌರ್ಣಮಿ ಮತ್ತು ಅಮಾವಾಸ್ಯೆ. ಅದು ಹೆಚ್ಚಾಗತಕ್ಕಂಥ ಅವಕಾಶ, ನೀರು ಉಕ್ಕತಕ್ಕಂಥ ಅವಕಾಶ, ಆವತ್ತು ಬಾಗಿಲು ತೆಗೆದೇ ಇರತಕ್ಕಂಥ ಅವಕಾಶ, ನೀರು ಲಕ್ಷ್ಮಿಗೆ ಹೋಗದೇ ಇರತಕ್ಕಂಥ ಅವಕಾಶ, ಭೂಮಿಯಲ್ಲಿರ್ತಕ್ಕಂಥ ಅಷ್ಟು ಚಂಚು ಲಕ್ಷ್ಮಿಗೆ ಶಕ್ತಿ ಸಾನ್ನಿಧ್ಯ ಬರುತ್ತೆ. ಅಂದ್ರೇನು,
ಎಲ್ಲೆಲ್ಲಿ ನಿಧಿಗಳಿದೆ, ಎಲ್ಲೆಲ್ಲಿ ವಿಧಿ ಇದೆ, ಯಾವ ಕಾಲಕ್ಕೆ ದೊಡ್ಡ ದೊಡ್ಡ ಹಳೆಯ ಕಟ್ಟಡಗಳು ಮಹಾರಾಜರ ಕುಪ್ರಗೆಗಳತಕ್ಕಂಥ ಎಲ್ಲ ಆಸ್ತಿಗಳನ್ನು ಮುಚ್ಚಿಟ್ರು ಅದೆಲ್ಲ ಜರುಗೋ ಸಮಯ ಇವತ್ತಿನ ದಿವಸದಿಂದ 10 ದಿವಸ ಕರೆಕ್ಟಾಗಿ 9ನೇ ದಿವಸ ದಶಮಿ ಬೀಳುತ್ತೆ. ಆ 10 ದಿವಸದಲ್ಲಿ ಏನಾದರೂ ನಡೀಬಹುದು ಪ್ರಪಂಚಾದ್ಯಂತ. ಆದ್ದರಿಂದ ಎಲ್ಲರೂ ತಲೆಗೆ ಹಾಕ್ಕೊಂಡು ಮಂಡೆ ಒಳಗೆ ಇಟ್ಕೊಂಡು ಮಂಡೆ ಬಿಸಿ ಮಾಡ್ಕೊತಿರೋ ಬಿಡ್ತಿರೋ ಒಟ್ಟಲ್ಲಿ ಸತ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಎದುರು ನಿಂತ್ಕೊಳ್ಳೋಕ್ಕೆ ಎಲ್ರಿಗೂ ತಾಕತ್ತು ಬೇಕಂದ್ರೆ ಭಗವಂತ ಒಬ್ಬನೇ. ಅಂಥ ಒಂದರಲ್ಲಿ ಉಪಯೋಗಿಸ್ಕೊಂಡು ಗಾಳಿ ಬಂದಾಗ ದೂರ್ಕೊಳ್ಳಿ ಅಂದಾಗ ಈ ಧರ್ಮ ನಡೆಸಬೇಕಾದ್ರೆ ನೀವೆಲ್ಲ ಬದುಕಕ್ಕೆ ಪ್ರಯತ್ನ ಪಡಿ, ದೇವರ ಅನುಗ್ರಹವನ್ನು ಪಡೀರಿ, ಲಕ್ಷ್ಮೀ ನರಸಿಂಹನ ಸೇರ್ಸೋಕ್ಕೆ ಪ್ರಯತ್ನ ಪಡಿ. ಇವತ್ತು ಅಹೋಬಲದಲ್ಲಿ ಬಹಳ ದೊಡ್ಡ ವಿಚಾರ ಏನು ಅಂದರೆ ಇವತ್ತು ಆ ಚಂಚುಲಕ್ಷ್ಮಿ ಘಲ್ ಯಾರಿಗಾದರೂ ನಿಜವಾಗ್ಲೂ ಧೈರ್ಯ ಇರ್ತೀವಿ ಅಂದರೆ ನಾವೆಲ್ಲರೂ ಹೋಗಿ ಬರ್ತಕ್ಕಂಥ ವಿಚಾರ ನಾವು ಅನುಭವ ಪಟ್ಬಿಟ್ಟಿದ್ದೀವಿ. ಒಬ್ಬೊಬ್ಬರೇ ಹೋದಾಗ ಅಹೋಬಲದಲ್ಲಿ ಯಾರೂ ಇರ್ತಿರಲಿಲ್ಲ. ಈಗ ನೀವು ಅಕಸ್ಮಾತ್ ನಿಜವಾಗ್ಲೂ ನೋಡಬೇಕು ಅಂದರೆ ರಾತ್ರಿ ಹೋಗಿ ಆ ಪಕ್ಕದಲ್ಲಿ ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಚೌಟ್ರಿ ಇದೆ, ಅಲ್ಲಿ ಮಲ್ಕೊಳ್ಳಿ. ಆ ರಾತ್ರಿ ಗಲ್ಗೆಜ್ಜೆ ಸಾಕ್ಷಾತ್ ನರಸಿಂಹಸ್ವಾಮಿ ಆ ಗರ್ಜನೆ, ಸಿಂಹಗರ್ಜನೆ, ಇದನ್ನು ಎರಡೂ ಅನುಭವಿಸಿ ಆನಂದ ಪಡಿ. ಆ ಚಂಚುಲಕ್ಷ್ಮಿ ಸೇರ್ತಾ ಇರೋ ಆನಂದವನ್ನು ನೀವು ಅನುಭವಿಸಬಹುದೇ ಹೊರತು ನೋಡಕ್ಕೆ ಸಾಧ್ಯ ಇಲ್ಲ. ಭಗವಂತ ನೋಡೋಕ್ಕಾಗತ್ತೆ, ಅನುಭವ ಮಾತ್ರ ಪಡ್ಬೋದು, ಆ ವೈಬ್ರೇಷನ್ಸ್ ಪಡ್ಬೋದು. ನಿಜವಾಗ್ಲೂ ಆಗಿದಾಗ ರೋಮಾಂಚಕ ಆಗೋದಂಥದ್ದು ನಿಮಗೆ ಆ ಮನಸ್ಸಿಗೆ. ಸ್ವಾತಿ ನಕ್ಷತ್ರಕ್ಕೆ ಒಂದ್ಸಲಿ ಹೋಗಿ ಬಂದೆ ನಾನು ಅಹೋಬಲಕ್ಕೆ ಅಂತ ನೆಟ್ಟಿಗೆ ಅಂದ್ಬಿಟ್ರಿ, ಯಾವತ್ತ ತಿರುಗಿ ಕಾಲಿಟ್ಟಿದ್ರೆ ನಿಜಕ್ಕೂ ಹೇಳ್ತೀನಿ ವರ್ಷಂ ಪ್ರತಿ ಸ್ವಾತಿ ನಕ್ಷತ್ರಕ್ಕಾದರೂ ಸರಿ ಕನಿಷ್ಠವಾದರೂ ಹೋಗಿ ಬಂದರೆ ಪಾಪ ಕರ್ಮಗಳು ತೊಳೆಯುತ್ತೆ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ. ಸ್ವಲ್ಪ ವಿರಾಮ ತಗೊಳ್ಳೆ, ಮತ್ತಷ್ಟು ಮಾತಾಡೋಣ.